6 ತಿಂಗಳುಗಳ ಕಾಲ ಸಂಚು ಮಾಡಿಯೇ ಖಮೇನಿಯನ್ನ ಕೊಂದಿದೆ ಅಮೆರಿಕ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ರಣರೋಚಕವಾಗಿರುವಂತದ್ದು. ಫೆಬ್ರವರಿ 28ರಂದು ಬೆಳಿಗ್ಗೆ ಟೆಹರಾನ್ನಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಾಗಿತ್ತು. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ರಣರೋಚಕ. ಸಂಚು ಮಾಡಿಯೇ ಖಮೇನಿಯನ್ನ ಕೊಂದಂತಹ ಅಮೆರಿಕ. ಫೆಬ್ರವರಿ 28ರಂದು ಬೆಳಿಗ್ಗೆ ಟೆಹರಾನ್ನಲ್ಲಿ ನಡೆದಿತ್ತು ಒಂದು ಸಭೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದಂತಹ ಖಮೇನಿ ಸಭೆಯ ಬಗ್ಗೆ ಸಿಐಎಗೆ ಸಿಕ್ಕಿತ್ತು ಮಾಹಿತಿ ಸಂಗ್ರಹ ಮಾಡಿದಂತಹ ಅಮೆರಿಕ ಗುಪ್ತಚರ ಸಂಸ್ಥೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯವರ ಅಂತ್ಯವಾಗಿದೆ. ಖಮೇನಿಯವರ ಹತ್ಯೆಯ ಕುರಿತಂತೆ ಈಗ ಅಮೆರಿಕ ಆ ಒಂದು ಹೊಂಚನ್ನ ಹಾಕಿದ್ದು ಹೇಗೆ, ಹಾಗೆ ಖಮೇನಿಯವರ ಹತ್ಯೆಗೆ ಯಾವೆಲ್ಲ ಒಂದು ತಂತ್ರವನ್ನ ರೂಪಿಸಲಾಗಿತ್ತು ಎನ್ನುವಂತಹ ಮಾಹಿತಿಯನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ನೋಡಿ, ಕೇವಲ 60 ಸೆಕೆಂಡ್ನಲ್ಲಿ ಖಮೇನಿಯನ್ನ ಉಡಿಸ್ ಮಾಡಲಾಗಿದೆ. ಈ ಕುರಿತಂತೆ ಒಂದು ಸಭೆಯನ್ನ ಕೂಡ ಮಾಡಲಾಗುತ್ತೆ ಫೆಬ್ರವರಿ 28ರಂದು. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ಒಂದು ರಣರೋಚಕ ಆಗಿರುವಂತದ್ದು. ಟೆಹರಾನ್ನಲ್ಲಿ ಖಮೇನಿ ಅವರು ಫೆಬ್ರವರಿ 28ನೇ ತಾರೀಕು ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಇನ್ನ ಖಮೇನಿ ಸಭೆಯ ಬಗ್ಗೆ ಸಿಐಎಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಖಮೇನಿ ಅವರನ್ನ ಕೇವಲ 60 ಸೆಕೆಂಡ್ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಉಡಿಸ್ ಮಾಡಲಾಗಿರುವಂತದ್ದು. ಹಾಗಾದ್ರೆ ಆ ರಣರೋಚಕ ಹತ್ಯೆಯ ಸ್ಕೆಚ್ ಹೇಗಿತ್ತು ನೋಡ್ತಾ ಹೋಗೋಣ ಮತ್ತೊಂದು ಅಪ್ಡೇಟ್ ಮೂಲಕ. ಕೇವಲ 60 ಸೆಕೆಂಡ್ನಲ್ಲಿ ಖಮೇನಿಯನ್ನ ಉಡಿಸ್ ಮಾಡಲಾಗಿದೆ. ಬಂಕರ್ನಲ್ಲಿ ಅಡಗಿದ್ರೆ ಬದುಕುಳಿಯುತ್ತಿದ್ರೇನೋ ಖಮೇನಿ. 40ಕ್ಕೂ ಹೆಚ್ಚು ಬಾಂಬ್ಗಳನ್ನ ಸಿಡಿಸಿ ಖಮೇನಿಯ ಹತ್ಯೆಯನ್ನ ಮಾಡಲಾಗಿರುವಂತದ್ದು. ಟೆಹರಾನ್ನಲ್ಲಿ ನಡೆದಂತಹ ಸಭೆಗಾಗಿ ಖಮೇನಿ ಹೊರಬಂದಾಗ ಭೀಕರ ಹತ್ಯೆಯಾಗಿದೆ. ಸಭೆಗಾಗಿ ಖಮೇನಿ ಹೊರಬಂದಾಗ ಭೀಕರ ಹತ್ಯೆ ಮಾಡಲಾಗಿದ್ದು ಸಿಐಎ ಕಂಟ್ರೋಲ್ನಲ್ಲಿತ್ತು ಟೆಹರಾನ್ ನಗರದ ಸಿಸಿಟಿವಿ. ವರ್ಷಗಳ ಹಿಂದೆಯೇ ಸಿಸಿಟಿವಿಯನ್ನ ಹ್ಯಾಕ್ ಮಾಡಿತ್ತು ಸಿಐಎ. ಖಮೇನಿ ನಡೆಯ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿತ್ತು ಈ ಸಿಐಎ. ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಇಸ್ರೇಲ್ ನಡೆಸಿದಂತಹ ಖಮೇನಿಯ ಹತ್ಯೆಯ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಇದೀಗ ಬಹಿರಂಗವಾಗಿರುವಂತದ್ದು. ನೋಡಿ, ಕೇವಲ ಯುದ್ಧದ ಹೊತ್ತಿನಲ್ಲಿ ಮಾತ್ರ ಅಲ್ಲ, ಈ ಒಂದು ವರ್ಷದ ಹಿಂದೆಯೇ ಸಿಸಿಟಿವಿಯನ್ನ ಹ್ಯಾಕ್ ಮಾಡಲಾಗಿತ್ತಂತೆ ಸಿಐಎ. ಈಗಾಗಲೇ ಸಿಐಎ ಜಂಟಿ ಕಾರ್ಯಾಚರಣೆಯ ಪರಿಣಾಮವಾಗಿ ಈ ಹತ್ಯೆ ಈಗಾಗಲೇ ನಡೆದಿರುವಂಥದ್ದು. ಆದರೆ ಯಾವ ರೀತಿ ಸ್ಕೆಚ್ ಹಾಕಲಾಯಿತು ಇದೆಲ್ಲವೂ ಕೂಡ ಬಹಿರಂಗವಾಗಿರುವಂಥದ್ದು. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಚಲನವಲನಗಳ ಮೇಲೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವಾಗ ಹೊರಗೆ ಬರ್ತಾರೆ, ಯಾವ ಸಭೆ ನಡೆಸ್ತಾರೆ, ಯಾರ ಜೊತೆಗೆ ಸಭೆ ನಡೆಸ್ತಾರೆ, ಆ ಸಭೆಯಲ್ಲಿ ಏನೆಲ್ಲ ಮಾಹಿತಿಗಳನ್ನ ಹೇಳ್ತಾರೆ, ಹಂಚಿಕೊಳ್ತಾರೆ, ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ರಂತೆ ಸಿಐಎ ಜಂಟಿ ಕಾರ್ಯಾಚರಣೆಯಿಂದ ಇದೀಗ ಖಮೇನಿಯ ಹತ್ಯೆಯಾಗಿರುವಂಥದ್ದು.